ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ರೆ ಗೈಸ್ ನೋಡಿ, ವಾಯ್ಸ್ ಓವರ್ ಏನು ಕೊಡಬೇಕಾಗಿದ್ದಿರಲಿಲ್ಲ, ಡೈರೆಕ್ಟಾಗಿ ಮಾತಾಡಿದ್ದೆ. ಏನಂದರೆ ವಾಯ್ಸು ಸ್ವಲ್ಪ ಬೇಸು ಸ್ಲೋ ಆಗಿ ಬರ್ತಿತ್ತು. ಬೆಳಗ್ಗೆನೇ ಬೇರೆ ಯಾರು ಎದ್ದಿರಲ್ಲ, ಜನ ಜೋರಾಗಿ ಮಾತಾಡೋದು ಇನ್ನೇನು ಅಂತ ನಿಧಾನಕ್ಕೆ ಮಾತಾಡ್ತಿದ್ದೆ. ಅದು ನೋಡ್ರೆ ಸ್ವಲ್ಪ ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ ಇನ್ನೂ ಯಾರೂ ಎದ್ದಿಲ್ಲ ನೋಡಿ, ಕತ್ಲು ಎಷ್ಟು ಕತ್ಲಿದೆ. ಸ್ನಾನ ಮಾಡಿಬಿಟ್ಟಿನ ಒಳಗಡೆ ಹೋಗಿಲ್ಲ, ಮೊದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಟೈಮ್ ಆಗೋಗುತ್ತೆ ಪೂಜೆ ಮಾಡಲಿಕ್ಕೆ ಅಂತಂದು. ಲಾಸ್ಟ್ ವೀಕೆ ಮಾಡಿದ್ನಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಇವತ್ತೇನು ಅಷ್ಟಾಗಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ, ಪೂಜೆಗೆ ಲೇಟ್ ಆಗಿಬಿಡುತ್ತೆ. ಇವತ್ತು ಪರ್ಫೆಕ್ಟಾಗಿ 4 ಗಂಟೆಗೆ ಎದ್ದಿದ್ದೀನಿ. ಸ್ನಾನ ಮಾಡ್ಕೊಂಡು ಈಗಿನ್ನೂ ಒಳಗಡೆ ಬಂದಿರೋದು. ವಾಯ್ಸ್ ಅಷ್ಟಾಗಿ ಬರ್ತಿಲ್ಲ, ಅಂದರೆ ಸ್ಟಾರ್ಟಿಂಗ್ ಬೇಸ್, ಅದಕ್ಕೋಸ್ಕರ. ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಇನ್ನೂ ಉದಾಸ್ಲಿಗೆ ನೀರು ಹಾಕಿ ಬಟ್ಟಿಟ್ಟಿಲ್ಲ. ಹೊರಗಡೆ ಮಾತ್ರ ರಂಗೋಲೆ ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಅಷ್ಟೇ. ಈಗ ಒಳಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡಬೇಕು. ಸೊ ಸಿಗುವ ಆಮೇಲೆ. ನೈವೇದ್ಯ ಮಾಡಿದ್ದೀನಲ್ಲ, ಈಗ ಎದ್ದು ಕೂತ್ಕೊಂಡವ್ರು ನಾನೆಲ್ಲ ಪೂಜೆ ಮಾಡಿ ಮುಗಿಸಿದ್ಮೇಲೆ ಎದ್ದು ನನ್ನ ಜೊತೆಗೆ ಪೂಜೆ ಮಾಡ್ಬೇಕು. ನೀವು ಸ್ನಾನ ಮಾಡಿ ಕೈಸ್ ನೋಡಿ. ಪೂಜೆ ಎಲ್ಲ ಮುಗಿತು, ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ. ಲೈಟ್ ಹಾಕ್ತೀನಿ ನಿಮಿಷ ನೋಡಿ. ಇವತ್ತಿನ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ. ದೇವ್ರಿಗೆ ಏನೋ ಒಂಥರ ಕಳೆ ಹೂವು ಜಾಸ್ತಿ ಆಗಿ ಪೂಜೆ ಮಾಡಿದೆ, ಲಕ್ಷಣವಾಗಿ ಕಾಣಿಸ್ತೈತೆ. ಅಷ್ಟು ಅದು ಬೆಳ್ಳಿದು ಹೊರ್ಗಡೆಗೈತಲ್ಲ, ಇದಕ್ಕೆ ಉದಾಸ್ಲಿಗೆ ಹಚ್ಚುತ್ತೀವಲ್ಲ, ಅದಕ್ಕೆ ತಂದಿರೋದು ಅದು. ಇದು ಬೆಳ್ಳಿದು. ಅದು ಬೆಳ್ಳಿ ಕುಂಕುಮದ ಬಣ್ಣಿ. ಇದಕ್ಕೆ ಉದಾಸ್ಲಿಗೆ ಮತ್ತು ಯಾರಾದರೂ ಗೆಸ್ಟ್ಗಳು ಬಂದಾಗ ಅರಿಶಿನ ಕುಂಕುಮ ಕೊಡಾಕಿ ಅಂತಂದು ಅದು ಸಪ್ರೇಟ್ ತಂದಿರೋದು ಅಷ್ಟೇ. ಗೈಸ್ ಅದು ಬೆಳ್ಳಿದು. ನಮ್ಮ ಮನೇಲಿ ಅದನ್ನು ತೆಗೆದು ಅದು ನಿಕ್ಕದಲ್ಲ ಅಂತ ಹೇಳ್ತಾವ್ರೆ. ಹಾಲು ತಂದೆ ನಜ್ಜಿ. ನೋಡಿದ ಮಜ್ಜಿಗೆ ಹಾಲು ತಂದಿಟ್ಟಾತು. ಇನ್ನು ಕಾಫಿ ಕಾಸಿಲ್ಲ ಅಂತ ಕಾಫಿ ಕಾಯ್ತೈತೆ. ಹುಡುಗರು ಇವತ್ತು ಬೆಳಕರಿವಾಗ ಆಲೆ ಮುಖ ತೊಳೆಯೋಕೆ ಹೋಗೋರೆ. ಇದು ಅಷ್ಟಾಗಲ್ಲ ಶೇಪ್ ಮಾಡಿದಿರಿ, ಇಷ್ಟು ಡಿಸೈನ್ ಸ್ವಲ್ಪ ಶೇಪ್ ಚೆನ್ನಾಗಿದೆ. ನಿನ್ ಶೇಪ್ ಬೇಡ ಅಂತ ನಾನು ಹೇಳಿದ್ದು, ನೀ ಮಾಡಿಸಿ ಶೇಪ್ ಅಷ್ಟೇ. ಇಲ್ಲಿ ಬಿಡು, ಇನ್ನು ಮುಂದಲ್ಲಿ ಚೆನ್ನಾಗೈತೆ. ಅಲ್ಲ ಶೇಪ್ ಅಲ್ಲ, ಪೂರ್ತಿ ಅಲ್ಗಾನ ಬರಬೇಕಿತ್ತು ದೊಡ್ಡದಾಗಿ ಅಂತ ನಾನು ಹೇಳಿದ್ದು. ಶೇಪ್ ಬೇಡ. ಈ ಇಲ್ಲಿಂದ ಇಲ್ಗಾನ ಸ್ಟ್ರೈಟಾಗಿ ಬಂದರೆ ದೊಡ್ಡದಾಗಿರೋದು, ಏನು ಇಟ್ಕೊಳಕ್ಕೂ ಚೆನ್ನಾಗಿರೋದು. ಈಗಲೂ ಅದೇ ಒಂಚೂರು ಮುಂದೆ ಶೇಪ್ ಬಂದಿರೋದಕ್ಕೆ ಏನಾದರೂ ನೈವೇದ್ಯದ್ದು ಆ ಥರದ್ದು ಏನಾದರೂ ಇಡೋಕ್ಕೆ ಸರಿ ಹೋಗುತ್ತೆ ಅಷ್ಟೆ. ಹೋಗಪ್ಪ, ಮುಖ ಒರೆಸ್ಕೊ ಹೋಗಲೇ. ಫಸ್ಟ್ ಮುಖ ಒರೆಸ್ಕೊ ಹೋಗ. ಇವತ್ತಿನ ಲಾಗನ್ನು ನೋಡ್ರಿ ಗೈಸ್. ನೋಡ್ರಿ ಪ್ರಸಾದ ಅಂತೈತೆ. ಪ್ರಸಾದ ಹಿಂಗೆ ಯಾವ್ದು ಹಿಂಗೆ ಇಷ್ಟಲ್ಲ ಅಷ್ಟು. ಸೊ ಗೈಸ್ ನೋಡಿ, ಮಕ್ಳಿಗೆ ಟೈಮ್ ಆಯ್ತು, ಇನ್ನೇನು ಟಿಫನ್ ಹಾಕೊಡ್ತಾ ಇದ್ದೀನಿ. ಅಷ್ಟೊಂದು ಬೇಡ, ಅದೇನು ಜಾಸ್ತಿ ಇಲ್ಲ ದಿನ. ಇಲ್ಲ ತಕ್ಕ ಅದನ್ನ ಎಷ್ಟೈತೆ ಮೊದಲೇ ನಿಮಿಷಕ್ಕೆ ತಿನ್ನಕೊಡ್ತೀನಿ ಅದನ್ನು. ಸೊ ಗೈಸ್ ನೋಡಿ, ಟಿಫನ್ಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಟೈಮ್ ಆಯ್ತಲ್ಲ ಮಕ್ಳಿಗೆ, ಇನ್ನೇನು ಅದಕ್ಕೆ ತಿಂಡಿ ಹಾಕೊಡ್ತಾ ಇದ್ದೀನಿ. ಹಾಗೆ ಪ್ರಸಾದಕ್ಕೆ ಅಂತಂದು ಇದು ಪಂಚಾಮೃತ ಮಾಡಿದ್ದೆ. ಬೇರೆ ಏನು ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿರುತ್ತೆ ಅಂತಂದು ಪಂಚಾಮೃತ ಮಾಡಿದ್ದೆ ಪ್ರಸಾದಕ್ಕೆ. ಸೊ ಅದಕ್ಕೆ ಪಂಚಾಮೃತ ಹಾಕ್ಕೊಟ್ಬಿಟ್ಟು ತಿಂಡಿ ಹಾಕ್ಕೊಟ್ಬಿಡ್ತೀನಿ ಅವ್ರಿಗೆ, ತಿನ್ಕೊಬಿಡ್ಲಿ ಟೈಮ್ ಆಗುತ್ತೆ ಮತ್ತೆ ಅಂತ.
ಅಷ್ಟೇ. ಟಿಫನ್ಗೆ ಇವತ್ತು ಇಷ್ಟು ಫ್ರೈಡ್ ರೈಸ್ ಮಾಡಿದೆ, ಮತ್ತು ಹಪ್ಪಳ ಕರೆದಿದ್ದೆ, ಮತ್ತು ಪಂಚಾಮೃತ ಪ್ರಸಾದಕ್ಕೆ ಅಂತ ಪಂಚಾಮೃತ ಮಾಡಿದ್ನಲ್ಲ, ಸೊ ಅದೇನೆ. ಅದಕ್ಕೆ ಇಷ್ಟು ತಿಂಡಿ ಟಿಫನ್ ಇವತ್ತು. ಹೇಗೈತ ಪೀಸ್ ಟೇಸ್ಟ್ ಲಿಕ್ಕಿ ದುಷಿ ನಿನಗೆ ಚೆನ್ನಾಯ್ತಾ? ತಿನ್ನಿರಿ. ಎಷ್ಟು ಬೇಗ ರೆಡಿ ಆಗಿದ್ದಾರೆ ಅಂದರೆ ಇವತ್ತು ಅದೇ ಪಂಚಾಮೃತ ತಿನ್ನೋಕ್ಕೆ ಬೇಗ ರೆಡಿ ಆಗಿಬಿಟ್ಟವ್ರೆ. ಅಂದರೆ ಮುಖ ತೊಳ್ಕೊಂಡು ರೆಡಿ ಆದರೆ ಮಾತ್ರ ನಾನು ಪ್ರಸಾದ ಕೊಡೋದು. ಅದಕ್ಕೆ ಬೇಗ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಯೂನಿಫಾರ್ಮ್ ಎಲ್ಲ ಹಾಕ್ಕೊಬಿಟ್ಟು ರೆಡಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಎಸಟ್ಗೆ ತಿನ್ಕೊಳ್ಳಿ ಅಂತಂದು ಹಾಕ್ಕೊಟ್ಟೆ. ಹೆಂಗಿರು ತಿಂಡಿನೂ ಆಗಿತ್ತಲ್ಲ, ಹೆಂಗಿರು ಟಿಫನ್ ಕೂಡ ಆಗಿತ್ತು. ಸೊ ಟಿಫನ್ ಜೊತೆ ಅದನ್ನು ಹಾಕ್ಕೊಟ್ಬಿಟ್ಟೆ ತಿನ್ಕೊಂತಾರೆ ಅಂತಂದು. ಮೇಲೆ ಸೇರ್ಕೋಬಾರ್ದು, ನೀಟಾಗಿ ನಿಧಾನಕ್ಕೆ ತಿನ್ನಬೇಕು ಆಯಿತಾ. ಮತ್ತು ಸ್ನ್ಯಾಕ್ಸಿಗೆ ಅವರೇ ಆಲ್ರೆಡಿ ಪೊಮಗ್ರನೇಟ್ ಎಲ್ಲ ಬಿಡಿಸಿಟ್ಕೊಂಡಿದ್ದಾರೆ. ಸ್ನ್ಯಾಕ್ಸಿಗೆ ಆಲ್ರೆಡಿ ಅವರೇನೆ, ನಾವೇ ಬಿಡಿಸಿಟ್ಕೊಳ್ತೀವಿ ಕೊಡು ಮಮ್ಮಿ ಅಂತಂದು. ಆಪಲ್ ಹಚ್ಚುತ್ತಿದ್ರು. ಆಪಲ್ ಏನಂದರೆ ನೆನ್ನೆಲ್ಲ ಆಪಲ್ ಹಾಕಿದ್ದೀನಿ, ಮತ್ತು ಲಿಕ್ಕಿಗೆ ಸ್ವಲ್ಪ ಕಫ ಕಟ್ಬಿಡುತ್ತೆ. ಆಪಲ್ದು ಮತ್ತು ಬಾಳೆಹಣ್ಣು ಈ ಥರದ್ದೆಲ್ಲ ತಿಂದುಬಿಟ್ರೆ ಕಫ ಕಟ್ಟುತ್ತೆ, ಥಂಡಿ ಐಟಮ್ ತಿಂದರೆ. ಟೈಮ್ ಬಂದು ನೋಡಿರಿ 8 ಗಂಟೆ. 8 ಗಂಟೆಗೆ ಆಲ್ರೆಡಿ ತಿಂಡಿ ಗೈಸ್. ನೋಡಿರಿ ಇಲ್ಲಿ ಸ್ಕೂಲಿಂದ ಬಂದಿದ್ದ ತಕ್ಷಣ ನೋಡಿರಿ ಆ ಸ್ನ್ಯಾಕ್ಸ್ ರೆಡಿ ಮಾಡ್ತಿರೋದು ನೋಡ್ರಿ ಅಲ್ಲಿ. ನೋಡಿರಿ ಏನು ವೆರೈಟಿ ಸ್ನ್ಯಾಕ್ಸ್ ಇಟ್ಕೊಂಡು ಕೂತ್ಕೊಂಡವನಿಲ್ಲಿ. ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಹಾಲು ಕುಡೀರಿ ಅಂತ ತಡೀರಪ್ಪ ಅಂದರೆ ಆ ಸ್ನ್ಯಾಕ್ಸ್ ಇಕ್ಕೊಂಡು ಕೂತ್ಕೊಂಡವ್ರಿ. ಅವನು ನೋಡ್ರಿ ಅಲ್ಲಿ. ಗೈಸ್ ನೋಡಿ, ಮಕ್ಕಳು ಬಂದಿದ್ದಾರೆ, ಆಟಾಡಕ್ಕೆ ಹೋಗಿದ್ದಾರೆ. ಕರೆಂಟ್ ಹೋಗಿತ್ತು, ಈಗ ಬಂತು. ಸೊ ಮಕ್ಕಳಿಬ್ರು ಆಟಾಡಕ್ಕೆ ಹೋಗಿದ್ದಾರೆ. ನೋಡಿ ಇಲ್ಲಿ ಏನೋ ಒಂದು ತೋರಿಸ್ತೀನಿ ನೋಡಿ ಕುಂಕುಮದ ಭರಣಿ ಹೊಸ ಮನೆ ತಂದಿದ್ವಲ್ಲ, ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತಂದು. ಅದಕ್ಕೆ ನಾನು ಮೊನ್ನೆನೇ ಹೇಳ್ದಂಗೆ ಒಂದು ಪ್ಲೇಟ್ ತಂದುಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಒಂದು ಪ್ಲೇಟ್ ತಂದರೆ ನೋಡಿರಿ, ಅವಾಗಲಿಂದ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಆಟಾಡಕ್ಕೆ ಹೋಗಿದ್ದಾರೆ, ಹಂಗೆ ಅಲ್ಲೇ ಸೇರ್ಕೊಬಿಡ್ತಾರೆ, ಬರೋದೇ ಇಲ್ಲ. ಎಷ್ಟೊತ್ತಾದರೂ ಬರೋದೇ ಇಲ್ಲ, ಅಲ್ಲೇ ಸೇರ್ಕೊಬಿಡ್ತಾರೆ. ಸೊ ಕೂಗ್ತಾ ಇದ್ದೀನಿ, ಅವಾಗಲಿಂದ ಬರ್ತಾನೆ ಇಲ್ಲ. ಹಾಗೆ ಸುಟ್ಟು ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಸುಟ್ಟು ಬಜ್ಜಿ ಮಾಡೋಣ ಅಂತಂದು ಎಲ್ಲ ಸುಟ್ಟಿಕ್ಕಿದ್ದೀನಿ. ಅಂದರೆ ಗ್ಯಾಸಲ್ಲೇ ಸುಟ್ಟಿದ್ದೀನಿ. ಗ್ಯಾಸ್ನಲ್ಲೆಲ್ಲ ಸುಡಬಾರ್ದು ಸುಟ್ಟು ಬಜ್ಜಿಗೆ. ಯಾಕೆ ಸುಟ್ಟು ಬಜ್ಜಿಗೆ ಅಂತಲೇ ಅಲ್ಲ, ಗ್ಯಾಸಲ್ಲಿ ಯಾವುದನ್ನು ಸುಟ್ಟರೆ ಅದು ಕೆಮಿಕಲ್ ಥರ ಆಗೋಗ್ಬಿಡುತ್ತೆ. ಸೊ ಸುಡಬಾರ್ದು ಅನ್ನೋದು ಗೊತ್ತು, ಬಟ್ ನ್ಯಾಲ್ಗೆ ರುಚಿ ಕೇಳಬೇಕಲ್ಲ. ಅದಕ್ಕೆ ನೋಡಿ ಸುಟ್ಟು ಬಜ್ಜಿಗೆ ಎಲ್ಲ ಸುಟ್ಟಿ ಇಟ್ಟಿದ್ದೀನಿ. ನೋಡಿ ಸ್ಟವ್ ನೋಡಿ ಏನು ಗತಿ ಆಗಿದೆ ಅಂತ. ಸ್ಟವ್ ನೋಡಿರಿ ಹೆಂಗೆಲ್ಲ ಗಲೀಜಾಗ್ಬಿಟ್ಟಿದೆ ಅಂತಂದು. ಈ ಕಡೆ ಸುಡ್ತಿದ್ದೆ, ಇದೊಂದು ಸ್ವಲ್ಪ ಇದು ಯಾಕೋ ಲೂಸ್ ಇದೆ, ಅಳ್ಳಾಡುತ್ತಲ್ಲ. ಅದಕ್ಕೆ ಬದನೆಕಾಯಿ ಟೊಮೊಟೊ ಏನಾದರೂ ಇಟ್ಟರೆ ಒಂದು ಸೈಡಿಗೆ ಬಿದ್ದುಬಿಡ್ತಾವೆ ಹಾಗೇನೆ. ಸೊ ಅದಕ್ಕೆ ಮತ್ತೆ ಆ ಕಡೆಗೆ ಇಟ್ಟೆ. ಇಕ್ಲ ನೋಡಿ ಹೆಂಗೆ ಕಪ್ಪಾಗ್ಬಿಟ್ಟೈತೆ. ಇಕ್ಲ ಇಟ್ಟು ಅದ್ರ ಮೇಲೆ ಬೆಂಡೆಕಾಯಿ ಇಟ್ಟು ಸುಟ್ಕೊಂಡಿದ್ದು. ಟೊಮೊಟೊ ಬದನೆಕಾಯಿ ಎಲ್ಲ ಹಂಗೆ ಸುಟ್ಕೊಂಡೆ, ಬಟ್ ಬೆಂಡೆಕಾಯಿ ಸುಡೋಕೆ ಬತ್ತಿಲಿಲ್ಲ ಅಂತಂದು ಇಕ್ಲ ಇಟ್ಬಿಟ್ಟು ಅದ್ರ ಮೇಲೆ ಬೆಂಡೆಕಾಯಿ ಇಟ್ಟು ಸುಟ್ಕೊಂಡಿದ್ದೀನಿ. ಹಾಲು ಕಾಸಿಟ್ಟಿದ್ದೀನಿ ನೋಡ್ರಿ. ಇನ್ನೂ ಹಾಲು ಕುಡಿಯೋಕ್ಕೆ ಬಂದಿಲ್ಲ ಮಕ್ಕಳಿಬ್ರು, ಆಟಾಡಕ್ಕೆ ಹೋಗಿರೋರು. ಅವಾಗಲಿಂದ ಕರಿತಿದ್ದೀನಿ, ಬರ್ತಿಲ್ಲ. ಹೋಮ್ವರ್ಕ್ ಮಾಡ್ಸೋಣ ಅಂತಂದು. ಮೋಸ್ಟ್ಲಿ ಇದ್ರ ಟೆಸ್ಟ್ ಕೂಡ ಹತ್ರ ಇನ್ನೇನು ಮುಗಿತಾ ಬಂದ್ವು. ಲಿಕ್ಕಿ ಮುಗಿದಿದ್ದಾವೆ, ಅಂದರೆ ಕಂಪ್ಯೂಟರ್ ಒಂದಿದೆ ಅಷ್ಟೇ. ದುಷಿಗೆ ಇನ್ನೂ ಒಂದು ಐತೆ, ಅವನಿಗೂ ಅಷ್ಟೇ ಕಂಪ್ಯೂಟರ್ ಇದೆ. ನೋಡಿ ದೀಪ ಇನ್ನೂ ಉರಿತಾ ಇದೆ, ಬೆಳಗ್ಗೆ ಹಚ್ಚಿರೋದು. ಇವು ಚಿಕ್ಕ ದೀಪಗಳು ಆರೋಗಿದ್ದಾವೆ. ಚಿಕ್ಕ ದೀಪ ಅಲ್ವಾ, ಎಣ್ಣೆ ಬೇಗ ಎಳೆಯುತ್ತೆ, ಆರೋಗಿದ್ದಾವೆ. ದೊಡ್ಡ ದೀಪ ಮಾಮೂಲಿ ಉಪ್ಪಿನ ದೀಪ ಹಚ್ಚಿದ್ದೀನಿ ನೋಡಿ, ಅದಿನ್ನೂ ಉರಿತಾ ಇದೆ. ಮೊನ್ನೆ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿದ್ನಲ್ಲ. ಸೊ ಬೆಳಗ್ಗೆ ಶುಕ್ರವಾರ ನಾನು ಹಚ್ಚಿದ್ದೆ. ಶುಕ್ರವಾರ ಬೆಳಗ್ಗೆ 5:30 ಆಗಿತ್ತು. ಶುಕ್ರವಾರ ಬೆಳಗ್ಗೆ ಒಂದು 5:30 ಹಂಗೆ ಹಚ್ಚಿದ್ದೆ.
ಅದು ಮತ್ತೆ ಶನಿವಾರ ಬೆಳಗ್ಗೆ 7 ಗಂಟೆವರೆಗೂ ಉರಿತಾನೆ ಇತ್ತು. ಅಷ್ಟು ಚಿಕ್ಕ ದೀಪ, ಏನು ಓವರ್ ದೊಡ್ಡದೇನಲ್ಲ, ಒಂದು ಮೀಡಿಯಮ್ ಸೈಜ್ ಇದೆ ಅಷ್ಟೇ ಅದು. ಸೊ ಅಷ್ಟು ಚಿಕ್ಕ ದೀಪ ಶುಕ್ರವಾರ ಬೆಳಗ್ಗೆ 5:30ಗೆ ಹಚ್ಚಿರೋದು. ಶನಿವಾರ ಬೆಳಗ್ಗೆ 7 ಗಂಟೆವರೆಗೂ ಉರಿಬೇಕು ಅಂದರೆ ಏನು ಸುಮ್ಮನೆ ಇಲ್ಲ. ಸೊ 7 ಗಂಟೆವರೆಗೂ ಉರಿದಿತ್ತು. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಉಪ್ಪಿನ ದೀಪ ಎಲ್ಲ ತೆಗೆದು ಬಿಡೋಣ, ಅಂದರೆ ಉಪ್ಪು ವಿಸರ್ಜನೆ ಮಾಡಬೇಕಲ್ವ, ನೀರಲ್ಲಿ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲ ತೆಗೆದು ಬಿಡೋಣ ಅಂತ ಬೇಗ ಎದ್ದೆ. ನೋಡಿದ್ರೆ ಇನ್ನೂ ಉರಿತಾಯಿತ್ತು. ಸರಿ ಅಂತ ನನಗೆ ಮತ್ತೆ ಮಲ್ಕೊಬಿಟ್ಟೆ. ಮತ್ತೆ ಮಲ್ಕೊಂಡು ಒಂದು 5:30 ಹಂಗೆ ಎದ್ಬಿಟ್ಟು ಮಕ್ಳಿಗೆ ತಿಂಡಿ ಮಾಡಿದೆ. ಆಮೇಲೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಅದು ನೀಟಾಗಿ ಚೆನ್ನಾಗಿ ಹುರಿದೋಗಿತ್ತು. ಆಮೇಲೆ ಅದನ್ನು ತೆಗೆದುಬಿಟ್ಟು ಉಪ್ಪೆಲ್ಲ ನೀರಲ್ಲಿ ನೆನೆಹಾಕಿ ನಮ್ಮ ಮನೆಯವ್ರ ಕೈಗೆ ಹೊಲ್ದ ಹತ್ರ ಕೊಟ್ಟು ಕಳಿಸಿದ್ದೆ, ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕ್ರಿ ಅಂತಂದು. ಸೊ ಫಸ್ಟ್ ಡೇ ಅಂದರೆ ಲಾಸ್ಟ್ ಶುಕ್ರವಾರ ಹಚ್ಚಿದ್ನಲ್ವ, ಸೊ ಅವತ್ತು ಯಾವ ಥರ ಅಂದರೆ ನೈಟೆಲ್ಲ ನಿದ್ದೆ ಬಂದೈತೆ. ಬಟ್ ಯಾವ ಥರ ಅಂದರೆ ನೈಟು ಈಗ ಬೇಗ ಮಲ್ಕೊಂಡಿದ್ದೆ, ಬೇಗ ಎದ್ದೇಳೋಣ ಅಂತಂದು ಒಂದು 8:30 ಅಷ್ಟರಲ್ಲೆಲ್ಲ ಮಲ್ಕೊಬಿಟ್ಟಿದ್ದೆ. ವಿಡಿಯೋ ಅಪ್ಲೋಡ್ ಮಾಡೋದು ಯಾವುದೂ ಇಟ್ಕೊಂಡಿರಲಿಲ್ಲ ನಾನು. ಗುರುವಾರ ನೈಟು ವಿಡಿಯೋ ಅಪ್ಲೋಡ್ ಮಾಡೋದೇನು ಇಟ್ಕೊಂಡಿರಲಿಲ್ಲ, ಬೇಗ ಮಲ್ಕೊಬಿಟ್ಟಿದ್ದೆ. ಗುರುವಾರ ನೈಟ್ ಒಂದು 8:30 ಅಷ್ಟರಲ್ಲಿ ಮಲಗಿದ್ದೆ. ಆಮೇಲೆ ಬೆಳಗ್ಗೆ ಎದ್ದೇಳಬೇಕಲ್ಲ, ಡೈಲಿ ಮಲಗೋ ಟೈಮೇ 10:30 11 ಗಂಟೆ ನಾನು. ಸೊ 10:30 ಟೈಮಲ್ಲಿ ಒಂದು ಸರಿ ಎಚ್ಚರಿಕೆ ಆಯಿತು, ಇಷ್ಟು ಅಲಾರಾಮ್ ಬಡ್ಕೊಳ್ಳಿಲ್ವಲ್ಲ, ಇಷ್ಟೊತ್ತಾಗೈತೆ ಅಲೇನೆ ಅನ್ನೋ ಥರ ಫೀಲ್ ಆಯಿತು. ಆಮೇಲೆ ಟೈಮ್ ನೋಡ್ತೀನಿ, ಇನ್ನು 10:30. ಅಯ್ಯೋ ಇನ್ನು 10:30 ಅಂತಂದು ಮತ್ತೆ ಮಲ್ಕೊಂಡೆ. ಮತ್ತೆ ಒಂದು 12:30 1 ಗಂಟೆಗೆ ಮತ್ತೆ ಎಚ್ಚರಿಕೆ ಆಯಿತು. ಟೈಮ್ ನೋಡಿದೆ, ಅಲಾರಾಮ್ ಇಟ್ಟಿದ್ದೆ. ಆದ್ರೂ ಏನಾದರೂ ಒಂದು ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗೋದಿದ್ರೆ ಮತ್ತು ಪೂಜೆ ಈ ಥರ ಏನಾದರೂ ಹಬ್ಬ ಪೂಜೆಗಳು ಇದ್ದರೆ ಸೊ ಮನಸ್ಸಲ್ಲಿ ಕೊರಿತಿರುತ್ತೆ, ಟೈಮ್ ಆಯ್ತೇನೋ ಅನ್ನೋ ಥರ. ಬರ್ರ ಪಾಲು ಕುಡೀರಿ, ಅವನೆಲ್ಲಿ ಹಣ್ಣು ಕರಿ, ಹಂಗೆ ಮನಸ್ಸಲ್ಲಿ ಕೊರಿತಿರುತ್ತೆ, ಟೈಮ್ ಆಯ್ತೇನೋ ಅಂತಂದು. ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟುತ್ತೆ ಬೇಗ ಎದ್ದೇಳಬೇಕು ಅನ್ನೋದು. ಅದಕ್ಕೋಸ್ಕರ ನಿದ್ದೆ ಬಂದಿರುತ್ತೆ, ಬಟ್ ಅವಾಗವಾಗ ಎಚ್ಚರಿಕೆ ಆಗ್ತಾನೆ ಇರುತ್ತೆ. ಸೊ ಒಂದು 2 ಸರಿ ಎಚ್ಚರಿಕೆ ಆಯಿತು. ಆಮೇಲೆ ಹಂಗೆ ಮನಿಕೊಂಡೆ. ಟೈಮ್ ನೋಡಿ ಆಮೇಲೆ ಕರೆಕ್ಟಾಗಿ ಎಕ್ಸಾಕ್ಟ್ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ನಲ್ಲ, 3:55 ಒಂದು ಸರಿ ಎಚ್ಚರಿಕೆ ಆಯಿತು. ಮತ್ತೆ ಎದ್ದುಬಿಟ್ಟೆ. ಅವಾಗ ಆ ಥರ ಆಗಿತ್ತು. ಈ ಸರಿ ಯಾವ ಥರ ಅಂದರೆ ಇನ್ನೊಂದು 5 ನಿಮಿಷ ಐತೆ ಅಲಾರಾಮ್ ಹೊಡಿಬೇಕು ಅನ್ನೋ ಟೈಮಿಗೆ ಏನೋ ಒಂಥರ ಒಂದು 5:30 ಬಂದೆ. ಒಂದು 5:05 ಮೇಲೆ ಆಗಿಬಿಟ್ಟಿದೆಯೇನೋ ಟೈಮು ಅನ್ನೋ ಥರ ಗಾಬರಿಯಾಗಿ ಸಡನ್ನಾಗಿ ಎದ್ದುಬಿಟ್ಟೆ. ಆಮೇಲೆ ಒಂದು 3 ನಿಮಿಷ ಇತ್ತು ಅಷ್ಟೇ. ಇನ್ನು ಅವಾಗಿನ್ನೂ ಒಂದು 3 ಈಗಳಪ್ಪ ತಗೊಳ್ಳೋದು ಕುಡಿ. ಅವಾಗೂ ಇನ್ನೂ ಒಂದು 3 ನಿಮಿಷ ಇತ್ತು. ಇವತ್ತು ಹಂಗೆ ಬೇಗ ಇನ್ನೂ ಒಂದು 3 ನಿಮಿಷ ಇದ್ದಂಗೆ ಬೇಗ ಎದ್ಬಿಟ್ಟು ತಟಕ್ಕಂತ ಎದ್ದೆ. ಇನ್ನೂ ಬೇಕಾ ಕೊಡು ಅಣ್ಣ, ಎಲ್ಲಿ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದಾಯಿತು. ಇವತ್ತು ಸ್ಯಾರಿ ಏನು ವೇರ್ ಮಾಡಲಿಲ್ಲ. ಸ್ಯಾರಿ ಏನು ವೇರ್ ಮಾಡಲಿಲ್ಲ ಇವತ್ತು. ನೆಕ್ಸ್ಟ್ ವೀಕ್ ಏನಾದರೂ ಸ್ಯಾರಿ ವೇರ್ ಮಾಡಿದ್ರೆ ಆಯಿತು ಅಂತ ಹಾಗೆ ಪೂಜೆ ಮಾಡಿದೆ ಡ್ರೆಸ್ಸಲ್ಲೇ. ಇವಾಗ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅವರಿಬ್ರಿಗೂ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಟೆಸ್ಟಿಂದ ಏನಾದರೂ ಇದ್ದರೆ ನೋಡಿಬಿಟ್ಟು ಪ್ರಿಪೇರ್ ಮಾಡಬೇಕು. ಒಂದು ಸ್ವಲ್ಪ ಟೆಸ್ಟಿಂದು ಪ್ರಿಪೇರ್ ಮಾಡಿ ಹೋಮ್ವರ್ಕ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು. ತಾತ ಈಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗೈತೆ. ಅಯ್ಯೋ ಪಾಪ ಅನ್ನಿಸ್ಬಿಡೋದು. ಯಾವ ಥರ ಅಂದರೆ ಊಟನೇ ಮಾಡ್ತಿರಲಿಲ್ಲ ನಮ್ಮ ತಾತ, ಹಂಗಾಗ್ಬಿಟ್ಟಿತ್ತು. ತುತ್ತು ಬಾಯಿಗೆ ಕುದ್ರೂ ತಿಂತಿರ್ಲಿಲ್ಲ. ಹಿಂಗೆ ತಗೊಂಡೋದ್ರೆ ಹಿಂಗೆ ಮಕ್ಕಳು ಚಿಕ್ಕ ಮಕ್ಕಳು ಕತ್ತಿತ್ತು ಹಿಂಗೆ ಅಂತವ್ ನೋಡು, ಆ ಥರ ಅಂತಿತ್ತು. ಸೊ ಪರವಾಗಿಲ್ಲ, ಪಿಕಪ್ ಆಯಿತು. ಅಂದರೆ ಬ್ಲಡ್ಡು ಏಜ್ ಆದಮೇಲೆ ಎಲ್ರಿಗೂ ಅಷ್ಟೇ ಬ್ಲಡ್ ಕಡಿಮೆ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅಷ್ಟೇ ಜ್ವರ ಬಂದಿದ್ವು. ಹಂಗೆ 2 ಸರಿ ಹಿಂದಿಂದನೇ ಆಸ್ಪತ್ರೆಗೆ ಕರ್ಕೊಂಡೋದ್ವಾ, ಆವಾಗ ಸರಿ ಹೋಯ್ತು. ಟಾನಿಕ್ಕೆಲ್ಲ ಇವಾಗ ಇನ್ನೊಂದಿದೆ ಅಷ್ಟೇ, 2 ಖಾಲಿ ಆದವು, ಇನ್ನೊಂದೈತೆ. ಇನ್ನೊಂದನ್ನು ಇನ್ನು ಸ್ವಲ್ಪ ಐತಷ್ಟೇ, ಅದನ್ನು ಖಾಲಿ ಆಗೋಗ್ಬಿಡುತ್ತೆ ಹಾಕಿದ್ರೆ. ಡೈಲಿ ಕೊಡ್ತಾಯಿದ್ದೀನಿ. ಫ್ರೂಟ್ಸ್ ಏನು ಮಾಡುತ್ತೆ ಅಂದರೆ ಕೊಟ್ಟರೆ ಅರ್ಧ ತಿಂದು ಬಿಸಾಕ್ಬಿಡುತ್ತೆ. ಅದಕ್ಕೆ ಮುಂದೆ ಕೂತ್ಕೊಂಡು ಏನಾದರೂ ಊಟಕ್ಕೆ ಕೂತ್ರು ಅಷ್ಟೇ ಮುಂದೆ ಕೂತ್ಕೊಳ್ತೀನಿ. ಮತ್ತು ಟಾನಿಕ್ ಏನಾದರೂ ಕೊಡ್ಬೇಕಾದ್ರೆ ಅಷ್ಟೇ ಮುಂದೆ ನಿಂತ್ಕೊಂಡು ಕುಡಿಸ್ತೀನಿ. ಮಾತ್ರೆ ಕೊಟ್ಟರು ಅಷ್ಟೇ ಅದು ನುಂಗೋವರೆಗೂ ಬಿಡಲ್ಲ ನೀರು ಹಾಕ್ಕೊಂಡು. ಅವಾಗೆಲ್ಲ ಉಗ್ಯೋದಲ್ಲ, ಈಗ ಬಲಂತ ಮಾಡೋದು ಪರವಾಗಿಲ್ಲ, ನುಂಗೋವರೆಗೂ ಬಿಡಲ್ಲ. ನುಂಗಿಸ್ತೀನಿ ಕೂತ್ಕೊಂಡಲ್ಲೇ, ಎದ್ದು ಹೋಗುತ್ತೆ ಉಗ್ಯೋಕ್ಕೆ. ನಾನು ಕುಕ್ಕ ಅಂತಂದು ಕುಂಡಿಸ್ಬಿಟ್ಟು ಮತ್ತೆ ನುಂಗಿಸ್ಬಿಡ್ತೀನಿ. ಅದಕ್ಕೆ ಹಂಗೆ ಮಾಡ್ತಾ ಇರೋದಕ್ಕೆ ಇವಾಗ ಪರವಾಗಿಲ್ಲ.
ಇಲ್ಲಾಂದಿದ್ರೆ ಅಯ್ಯೋ ಈ ತಾತ ಊಟ ಮಾಡಲ್ಲ, ಮಾತ್ರೆ ನುಂಗಲ್ಲ, ಟಾನಿಕ್ ಕುಡಿಯಲ್ಲ, ಏನಿಲ್ಲ ಅಂತಂದು ಏನಿಲ್ಲ ಅಂತಂದು ನಾವು ಕೈ ಬಿಟ್ಬಿಟ್ಟಿದ್ರೆ ತೀರಾ ಮೆತ್ಕೋದಂಗೆ ಆಗೋಗ್ಬಿಡೋದು. ಅದಕ್ಕೆ ಇಂಪ್ರೂವ್ಮೆಂಟ್ ಆಗಲಿ ಅಂತ ಹಾಲು ಕುಡ್ದೇನಪ್ಪ, ಅಲ್ಲೇ ಸ್ನ್ಯಾಕ್ಸ್ ಹಾಕಂಗೆ ಕೂಕೊಂಡ ಡೈಲಿ ಅದೊಂದು ಕತ್ಕೊಬಿಟ್ಟಿದ್ದೀರಾ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಚೆನ್ನಾಗಿ ಅಂತಂದು ಹಣ್ಣು ಕೊಟ್ಟರು ಅಷ್ಟೇ, ಊಟಕ್ಕೆ ಕೊಟ್ಟರು ಅಷ್ಟೇ, ಟಾನಿಕ್ ಆಗಲಿ ನೀರು ಕುಡಿಯೋಕೆ ಕೊಡ್ತೀವಿ ಅವಾಗ ಬಂದಾಗೆಲ್ಲನ. ಸೊ ನೀರು ಕುಡಿಯೋಕೆ ಕೊಟ್ಟರು ಅಷ್ಟೇ. ಮುಂದೆನೇ ನಿಂತ್ಕೊಂಡೆ ತಾತ ಪೂರ್ತಿ ನೀರು ಕುಡಿಯೋರ್ಗು ಅಲ್ಲೇ ಕೂತ್ಕೊತೀನಿ, ಪೂರ್ತಿ ಊಟ ಮಾಡೋರ್ಗು ಅಲ್ಲೇ ಕೂತ್ಕೊತೀನಿ, ಹಣ್ಣು ಕೊಟ್ಟರು ಅಷ್ಟೇ, ಹಣ್ಣು ತಿನ್ನೋರ್ಗು ಅಲ್ಲೇ ಕೂತ್ಕೊತೀನಿ. ಆ ಥರ ಮಾಡ್ತಿದ್ದೀನಿ. ಯಾಕಂದರೆ ಅರ್ಧ ತಿಂದು ವೇಸ್ಟ್ ಆಗೋಗುತ್ತೆ. ಅದು ತಾತ ತಿಂದಂಗಲ್ಲ, ನಾವು ತಿಂದಂಗಲ್ಲ ಅನ್ನೋ ಥರ. ಅಷ್ಟೊಂದು ಇವಾಗ ಬೇರೆ ಹಣ್ಣುಗಳೆಲ್ಲ ರೇಟ್ ಜಾಸ್ತಿ ಆಗೋಗಿದ್ದಾವೆ. ಅಷ್ಟೊಂದು ದುಡ್ಡು ಕೊಟ್ಟು ತಂದು ವೇಸ್ಟ್ ಮಾಡಿದ್ರೆ ಏನು ಪ್ರಯೋಜನ ಹೇಳಿ. ಜಾಸ್ತಿ ಈ ನಡುವೆ ತಾತ ಅರ್ಧ ಊಟ ಮಾಡ್ತಿರೋದಕ್ಕೆ ಮತ್ತು ಅರ್ಧ ಫ್ರೂಟ್ಸ್ ಎಲ್ಲ ತಿಂತಿರೋದಕ್ಕೆ ಮುಸ್ರೆ ಪಾಲೆಲ್ಲನ ಗೈಸ್ ನೋಡ್ರಿ. ಹುಡುಗರ್ದೆಲ್ಲ ಊಟ ಆಯ್ತು ನೋಡ್ರಿ. ವಾಕಿಂಗ್ ಮಾಡ್ತಾರೆ ನೋಡ್ರಿ. ತಿಂದಿರೋದು ಕಲ್ಪಿಸ್ತಾವ್ರೆ, ಎಲ್ಲರೂ ಸುಡ್ಗುಡ್ತಾವ್ರೆ. ನಮ್ಮ ಅಜ್ಜಿ ಮಾತ್ರ ಸುಡ್ಗುಡ್ತಿಲ್ಲ. ಮೆಣಸಿನ್ಕಾಯಿ ಕಾಸ್ಕೊಂಡೆ ಅಜ್ಜಿ. ಅಯ್ಯೋಯ್ಯಪ್ಪ, ಅದು ನಾನು ಕಾಲ್ಸಿರೋದೇ ಕೂರ್ವಾಗಿ ಕಾಲ್ಸ್ಕೊಂಡಿದ್ದೀನಿ. ಅದ್ರಾಗೂ ಮುಗ್ಳು ಮೆಣಸಿನ್ಕಾಯಿ ಖಾರ ಇಲ್ವೇನಜ್ಜಿ? ಅಜ್ಜಿ ಖಾರ ಇಲ್ವಂತ ನೀನು ನೋಡ್ರಿ ಸುರ್ಗುಡ್ತಿ ಒಳಗೆ ಕುತ್ಕೊಂಡು. ನೀವು ಹುಡುಗರು ಸುರ್ಗುಡ್ತಿದ್ದೀರಾ ಕುತ್ಕೊಂಡು. ಆ ಅಜ್ಜಿ ಅದಕ್ಕೆ ನನ್ನ ಬಜ್ಜಿ ಕಾಲ್ಸಿರೋದಕ್ಕೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಕಾಲ್ಸ್ಕೊಂಡೈತಿ, ಆದರೂ ಸುರ್ಗುಡ್ತಿಲ್ಲ, ಖಾರನೇ ಇಲ್ವಂತಿ. ನೆಕ್ಸ್ಟು ಸ್ಟ್ರಾಂಗ್ ಇರಬೇಕು ನೆಲ್ಗೆ. ಅಜ್ಜಿ ನೆಲ್ಗೆ ಸಾಕಷ್ಟು ಸ್ಟ್ರಾಂಗ್ ಹೋಗ್ತೀಯ. ಏನಜ್ಜಿ ನೆಲ್ಗೆ ಸಾಕಷ್ಟು ಸ್ಟ್ರಾಂಗ್ ಐತೆ ನಿಂದು. ಹುಡುಗರು ನೋಡಿ ಸುರ ಅಂತ ಋಷಿ ಬೆಲ್ಲ ತಗೊಂಡವನೆ. ಖಾರ ಆಗಿತ್ತಲ್ಲ ಅದಕ್ಕೆ ಬಾಕ್ಸಲ್ಲಿ ಕುಟ್ಟಿಟ್ಟಿರ್ತೀನಲ್ಲ, ಬಾಕ್ಸಲ್ಲಿ ಪುಡಿ ಮಾಡಿ ಇಟ್ಟಿರ್ತೀನಿ, ಹಾಲಿಗೆಲ್ಲ ಹಾಕ್ಕೊಡಕ್ಕೆ ಅದಕ್ಕೆ ತಗೊಂಡವನೆ. ನಮ್ಮ ಮನೆಯವರು ಒಳಗಡೆ ಸುರ್ಗುಡ್ತಾವ್ರೆ. ನಮ್ಮ ಅಜ್ಜಿ ಮಾತ್ರ ಸುರ್ಗುಡ್ತಿಲ್ವಲ್ಲ. ಅದೇನು ಪವರ್ ಇರೋದು ಹೀಟು ಹೆಂಗೊತ್ತೆ ಹಿಂಗೆ. ಇರೋದು ಕಿರು ಬೆಳ್ಳಿದ್ದಪ್ಪ, ಎಬ್ಬೆಟ್ಟು ಬೆಳ್ಳಿದ್ದಪ್ಪ ಇರೋ ಥರ ಸ್ಟ್ರಾಂಗ್ ಆಗೈತೆ. ನ್ಯಾರಿಗೆ ಮರಗಟ್ಟೈತೆ. ಯಾರಿಗೆ ಸಿಕ್ಕಿಲ್ಲ ಅಜ್ಜಿ. ಸೊ ಗೈಸ್ ಬಜ್ಜಿ ಸ್ಟ್ರಾಂಗಾಗಿ ಕಲಿಸಿದ್ದೀನಿ, ಸುಟ್ಟು ಬಜ್ಜಿ. ನಮ್ಮಪ್ಪ ನೋಡ್ತಿದ್ರೆ ಈ ವಿಡಿಯೋ ಪಕ್ಕ ಬಾಯಾಗಿ ನೀರು ಬರ್ತಿರ್ತವೆ. ಈಗ ನಾನು ಊಟ ಮಾಡಬೇಕು. ಟೇಸ್ಟ್ ಆಗಲೇ ನೋಡಿದೆ ಕಲಿಸ್ಬೇಕಾದ್ರೆ ಸ್ಟ್ರಾಂಗಾಗಿತ್ತು. ಅದಕ್ಕೆ ಈಗ ಹುಡುಗರಿಗೆಲ್ಲ ಈಗ ಕೊಟ್ಟೆ, ಮತ್ತು ತಾತಂಗೆ ಊಟ ಆಯಿತು, ಟಾನಿಕ್ಕೆಲ್ಲ ಕೊಟ್ಟೆ. ಈಗ ಅವ್ರಿಗೆ ಕೊಟ್ಬಿಟ್ಟು ನಾನು ಊಟ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋ ಯಾವ ಥರ ಐತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.